ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಿನ್ನೆ ಮೊನ್ನೆ ನಾನೊಂದು 2 ವಿಡಿಯೋ ಬಿಟ್ಟಿದ್ದೆ. ಅವ್ರ ಕಡೆಯಿಂದ ಮೆಡಿಕಲ್ ಸೀಟ್ ಕೌನ್ಸಿಲಿಂಗ್ ಬಗ್ಗೆ ಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ ಅದರ ಅಪ್ಡೇಟ್ ಬಗ್ಗೆ ನಾನು ಪೂರ್ತಿ ವಿವರನ ಕೊಟ್ಟಿದ್ದೆ, ಸರಿಯಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಸುಮಾರು ವಿದ್ಯಾರ್ಥಿಗಳಿಗೆ ಅದರಿಂದ ತುಂಬ ಅನುಕೂಲ ಆಗಿದೆ. ಆದರೆ ಸುಮಾರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭಯನೂ ಆಗಿದೆ. ಭಯ ಆಗಬೇಕಾಗಿದ್ದೆ, ಯಾಕಂದರೆ ಇವಾಗ ಏನಾಗಿದೆ, ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಕೌನ್ಸಿಲಿಂಗಲ್ಲಿ ಸೀಟ್ ತಗೊಂಡವ್ರಿಗೆ ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ. ಬಟ್ ಥರ್ಡ್ ರೌಂಡಲ್ಲಿ ಇವಾಗ ಮುಂಚೆ ಯಾವುದೇ ರೌಂಡಲ್ಲಿ ಸೀಟ್ ಅಲಾಕೇಟ್ ಆಗಿಲ್ಲ. ಥರ್ಡ್ ರೌಂಡಲ್ಲಿ ಯಾರು ತುಂಬ ಸೀರಿಯಸ್ ಆಗಿ ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗೂ ಇದು ಒಂದು ಟೆಸ್ಟಿಂಗ್ ಟೈಮ್, ಪರೀಕ್ಷೆ ಕಾಲ. ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇರೋದರಿಂದ ಇವತ್ತೇ ರಿಸಲ್ಟ್ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮೊನ್ನೆ 31ನೇ ತಾರೀಕಿಗೆ ಬರಬೇಕಾಗಿತ್ತು. ಸರಿಯಾದ ಎವಿಡೆನ್ಸ್ಗಳು ಸಿಗದೇ ಇರೋದ ಕಾರಣ ಕೋರ್ಟು ಮತ್ತೆ ನವಂಬರ್ 3ಕ್ಕೆ ಹಿಯರಿಂಗನ್ನು ಪೋಸ್ಟ್ಪೋನ್ ಮಾಡಿದೆ. ಅಲ್ಲಿವರೆಗೂ ಕೂಡ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅವರು ಅದನ್ನು ಹೋಲ್ಡ್ ಇಡಿ ಅಂತ ಡೈರೆಕ್ಷನ್ ಕೊಟ್ಟಿದೆ. ಸೊ ಮೊನ್ನೆ ಸೆಕೆಂಡ್ ರೌಂಡ್ ಆಫ್ ಹಿಯರಿಂಗಲ್ಲಿ ಏನೇನು ನಡೀತು ಅನ್ನೋದು ನೋಡೋದಾದರೆ ನಿಮಗೆ ಮುಖ್ಯ ಅಂಶಗಳನ್ನು, ಮೇಜರ್ ಪಾಯಿಂಟ್ಸ್ಗಳನ್ನು ನಿಮಗೆ ತೋರಿಸ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಅಕಸ್ಮಾತ್ ನಿಮಗೆ ನೆಸೆಸಿಟಿ ಇದ್ದರೆ ಆ ಕಂಟೆಂಟನ್ನು ಪಾಸ್ ಮಾಡಿ ನೋಡಿ. ಯು ಕ್ಯಾನ್ ಪಾಸ್ ದ ಕಂಟೆಂಟ್ ಆರ್ ದ ವಿಡಿಯೋ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಜಿಸ್ಟ್ ಆಫ್ ದ ಇಶ್ಯೂ, ಸಮರಿ ಆಫ್ ದ ಇಶ್ಯೂ, ಏನು ನಡೀತಾ ಇದೆ, ಏನು ಆಗ್ಬೋದು ಅನ್ನೋದು ನಿಮಗೆ ಒಂದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅದರ ಪ್ರಕಾರ ನೀವು ಮೆಂಟಲಿ ಪ್ರಿಪೇರ್ ಆಗೋದಕ್ಕೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ. ಸೊ ವಿಷಯಕ್ಕೆ ಬರೋದಾದರೆ ಅದರ ಮೇನ್ ಪಾಯಿಂಟನ್ನು ನಾನು ತೆಗೆದಿಟ್ಟಿದ್ದೀನಿ. ಹೀಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು. ದ ಹೈಕೋರ್ಟ್ ಆಫ್ ಕರ್ನಾಟಕ ಆನ್ ಫ್ರೈಡೇ ಡೈರೆಕ್ಟೆಡ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ನಾಟ್ ಟು ಪಬ್ಲಿಷ್ ಟಿಲ್ ನವಂಬರ್ 3. ಇಲ್ಲಿ ನೋಡಿ, ಟಿಲ್ ನವಂಬರ್ 3 the final allotment of the seats and to medical and dental courses in the third round of counseling based on the provisional seat allotment published on October 24. ಸೊ ಅದರ ಅರ್ಥ ಏನಂದರೆ, ಅಕ್ಟೋಬರ್ 24ಗೆ ಏನು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಟ್ಟಿದ್ರು ಅವರು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ, ಅದನ್ನು ನವಂಬರ್ 3ನೇ ತಾರೀಕಿನವರೆಗೂ ಕೂಡ ಹೋಲ್ಡ್ ಮಾಡಿಡಿ ಅಂತ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದ್ದಾರೆ. ಸೊ ಅವರು 3ನೇ ತಾರೀಕಿನವರೆಗೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ, ಅಂದರೆ ನಾಳೆಗೆ. ಸೊ ಅದರ ಪ್ರಕಾರ ನಾಳೆನೂ ಕೂಡ ಹಿಯರಿಂಗ್ ನಡೆಯುತ್ತೆ. ನೋಡಬೇಕು, ಅಕಸ್ಮಾತ್ ಏನಾದರೂ ಕ್ಲಾರಿಟಿ ಸಿಕ್ಕರೆ ವರ್ಡಿಕ್ಟು ಅಥವಾ ರಿಸಲ್ಟ್ ಬರಬಹುದು. ಇಲ್ಲ ಅಂದರೆ ಮತ್ತೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ಪೋಸ್ಟ್ಪೋನ್ ಆದರೆ ಮಾತ್ರ ಯಾವುದೇ ಸೀಟು ಅಲೋಕೇಟ್ ಆಗದೆ ಥರ್ಡ್ ರೌಂಡಲ್ಲಿ ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟನೇ ಇದು. ನಿಜವಾಗೂ ಅವರಿಗೆ ತೊಂದರೆ ಆಗ್ತಾ ಇದೆ. ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಹೀಗಾಗಬಾರ್ದಾಗಿತ್ತು. ಬಟ್ ಅವರ ಕಡೆಯಿಂದ ಏನೇನು ತೊಂದರೆ ಆಗಿದೆ ಅಥವಾ ವಿದ್ಯಾರ್ಥಿಗಳು ಅದನ್ನು ಯಾಕೆ ಚಾಲೆಂಜ್ ಮಾಡಿದ್ದಾರೆ ಅನ್ನೋದು ಇವಾಗ ಕೋರ್ಟಲ್ಲಿ ತೀರ್ಮಾನ ಆಗಬೇಕಾಗಿದೆ. ಕೋರ್ಟ್ ವಿಷಯದಲ್ಲಿ ಏನೇನಾಗಿದೆ ಅಂತ ನೋಡೋದಾದರೆ, ದ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಕರೆಂಟ್ಲಿ ಸ್ಟೇಡ್ ದ ಫೈನಲೈಸೇಷನ್ ಆಫ್ ದ ಥರ್ಡ್ ರೌಂಡ್ ಆಫ್ KE's medical and dental seat allotment until further hearing. The next hearing is scheduled for November 3, 2025. So the court involves challenges to the KE's procedure and criteria for the third round of counseling. The key issues raised by the students include the argument that the allotment process resulted in less meritorious candidates securing seats. A major point of contention is the restriction of preventing students who had already taken a seat in previous rounds from participating in the third round of vacant seats, even if they had a higher NEET ranks than those provisionally allotted seats in the third round. Petitioners also contend that KE's procedure differs from the All India quota process and that the procedure for the third round was not clearly outlined in the admission bulletin. ಏನಾಗಿದೆ ಅಂದರೆ, ಇವಾಗ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಕೇಟ್ ಆಗಿದೆ. ಸುಮಾರು ವಿದ್ಯಾರ್ಥಿಗಳು ಸೀಟ್ ತೊಗೊಂಡು ಅಡ್ಮಿಷನ್ ಮಾಡಿಸಿ ಕಾಲೇಜಿಗೆ ಜಾಯ್ನ್ ಆಗಿದ್ದಾರೆ.
ಒಂದು ಪಾಯಿಂಟು. ಥರ್ಡ್ ರೌಂಡಲ್ಲಿ ಏನಾಗಿದೆ, ಅವರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು. ಬಟ್ ಇವಾಗ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವ್ರಿಗೆ ಸೀಟ್ ಅಲೋಕೇಟ್ ಮಾಡ್ತಾ ಇದ್ದೀವಿ, ಮತ್ತು ಕಡಿಮೆ ರ್ಯಾಂಕ್ ಇರೋರಿಗೆ ಒಳ್ಳೆ ಕಾಲೇಜಲ್ಲಿ ಥರ್ಡ್ ರೌಂಡಲ್ಲಿ ಸಿಗ್ತಾ ಇದೆ. ನಮಗೆ ಪ್ರೊವಿಷನಲ್ ಸೀಟ್ ನಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲೋಕೇಟ್ ಆದಾಗ ಈ 450 ಸೀಟ್ಸ್ ಏನು ರೈಸ್ ಆಗಿದೆ ಹೊಸದಾಗಿ, ಅದು ಇರಲಿಲ್ಲ. ಸೊ ಆ ಸೀಟ್ಗಳಿಗೆ ನಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಅವರು ಚಾಲೆಂಜ್ ಮಾಡಿದ್ದಾರೆ. ಯಾಕಂದರೆ ಅವರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ, ವಿದ್ಯಾರ್ಥಿಗಳ ಪರವಾಗಿ ಯೋಚನೆ ಮಾಡೋದಾದರೆ ಈ 450 ಸೀಟು 443 ಎಕ್ಸಾಕ್ಟ್ಲಿ which have been raised in a recent time as an additional seats, ಅದಕ್ಕೆ ಅಕಸ್ಮಾತ್ ಮೊದಲೇ ಅವೈಲೇಬಲ್ ಇದ್ದಿದ್ದರೆ ಅವರು ಕೂಡ ಆ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡಿ ಅವರ ರ್ಯಾಂಕ್ ಪ್ರಕಾರ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ತಗೋತಾ ಇದ್ದರು. Sometimes they would have got a government seat of lesser fees instead of getting a higher fees seat in private colleges. ಅಂದರೆ ಮೊದಲೇ ಈ ಸೀಟ್ ಸಿಗ್ತಾ ಇದ್ದಾರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ ಆ 443 ಹೊಸ ಸೀಟ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಮತ್ತು ಒಳ್ಳೆಯ ಕಾಲೇಜಲ್ಲಿ, ಇವನ್ ಗೌರ್ಮೆಂಟ್ ಕಾಲೇಜಲ್ಲಿ ಕಡಿಮೆ ಫೀಸಿಗೆ ಸೀಟನ್ನು ತೊಗೋಬೋದಾಗಿತ್ತು. ಬಿಕಾಸ್ ದೇ ಡಿಸರ್ವ್ ಆ್ಯಸ್ ಪರ್ ದೇರ್ ರ್ಯಾಂಕ್. ಅವ್ರಿಗೆ ಸಿಗ್ತಾ ಇದೆ ಅಂತ ಹೋಪ್ಸ್ ಇದೆ, ಅದು ಮೊದಲೇ ಸಿಕ್ಕಿದ್ರೆ. ಸೊ ಹೀಗಾಗಿ ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಹೈಯರ್ ಫೀಸ್ ಕೊಟ್ಟು ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟನ್ನು ತೊಗೊಂಡು ಅಡ್ಮಿಷನ್ ಮಾಡಿಸಿದ್ದಾರೆ. ಇವಾಗ ನೀವೇ ನೋಡಿರ್ಬೋದು, ಬೀದರನ್ನು ಹೊಸ ಕಾಲೇಜ್ ಆ್ಯಡ್ ಮಾಡಿ ಗೌರ್ಮೆಂಟ್ ಕಾಲೇಜ್, ಅದು ಗೌರ್ಮೆಂಟ್ ಕಾಲೇಜ್ ಯಾರು ಬೇಡ ಅಂತಾರೆ, ಎಲ್ಲರಿಗೂ ಬೇಕು. ಸೊ ಕಡಿಮೆ ಫೀಸ್ ಇರುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆ ಎಜುಕೇಷನ್ ಇರುತ್ತೆ. ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸೀಟು ಎಲ್ಲರೂ ಬಯಸ್ತಾ ಇರ್ತಾರೆ, ಅದೇನು ತಪ್ಪಲ್ಲ. ಆದರೆ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಥರ್ಡ್ ರೌಂಡಲ್ಲಿ ಅವಕಾಶ ಕೊಡಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ನೋಡೋದಾದರೆ ದ ಹೈಕೋರ್ಟ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್ KA ಟು ಪ್ರೊವೈಡ್ ಆ್ಯನ್ ಅಡಿಷ್ನಲ್ ಅಫಿಡೇವಿಟ್ ಎಕ್ಸ್ಪ್ಲೇನಿಂಗ್ ದ ಸೀಟ್ ಅಲಾಟ್ಮೆಂಟ್ ಮೆಥಡ್. ಆ್ಯಸ್ ಎ ರಿಸಲ್ಟ್ ಆಫ್ ದ ಆನ್ಗೋಯಿಂಗ್ ಕೋರ್ಟ್ ಕೇಸ್, the KA will not meet the Medical Counseling Committee's November 1 deadline for completing the third round of seat allotment. This is very, very, very important point. Medical Council has instructed KA to complete the procedures of the third round seat allotment by November 1. Already ಮುಗಿದು ಹೋಯಿತು. November 1 is already over. So there is no chance that it will meet the deadline set by MCC for completing the third round of seat allotment. ಸೊ ನವಂಬರ್ 3ಗೂ ಆಗುತ್ತಾ ಇಲ್ವಾ, ಅದು ಕೂಡ ಬಿಗ್ ಕ್ವಶನ್. ಇಟ್ಸ್ ಅ ಬಿಗ್ ಕ್ವಶನ್. ಬಿಕಾಸ್ ನವಂಬರ್ 3ಗೆ ಹಿಯರಿಂಗ್ ಆಗಿ ಅವತ್ತೇ ಜಡ್ಜ್ಮೆಂಟ್ ಬಂದರೆ ಅದ್ರ ಪ್ರಕಾರ ಇಮಿಡಿಯೇಟಾಗಿ KA ಅವರು ಆ್ಯಕ್ಷನ್ ತೊಗೊಂಡು ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡ್ಬೋದು. ಬಟ್ ದೇರ್ ಈಸ್ ನೋ ಹೋಪ್ಸ್. ಏನಾಗಿದೆ, ಅವರು ಅಫಿಡೇವಿಟ್ ಸಬ್ಮಿಟ್ ಮಾಡಬೇಕು. ಹೊಸದಾಗಿ ಅಫಿಡೇವಿಟ್ ಸಬ್ಮಿಟ್ ಮಾಡಿದ ಮೇಲೆ ಅದರ ಪ್ರೊಸೀಜರ್ನ ಓದಿ ಅರ್ಥ ಮಾಡಿಕೊಂಡು ಹಿಯರಿಂಗ್ ಮಾಡಿ ವಿದ್ಯಾರ್ಥಿಗಳಿಂದ ಏನು ಚಾಲೆಂಜ್ ಬಂದಿದೆ ಅದು ಸರಿನಾ ತಪ್ಪಾ ಅದನ್ನು ಕೂಡ ವಿಚಾರಿಸಿ ಹಿಯರಿಂಗನ್ನು ಮುಗಿಸ್ಬೋದು. ಬಟ್ ಅವತ್ತೇ ಜಜ್ಮೆಂಟ್ ಬರುತ್ತಂತ ಹೇಳೋಕ್ಕಾಗಲ್ಲ. ದೇರ್ ಈಸ್ ನೋ ಗ್ಯಾರಂಟಿ ದ್ಯಾಟ್ ಕೋರ್ಟ್ ವಿಲ್ ಗಿವ್ ಎ ಫೈನಲ್ ವರ್ಡಿಕ್ಟ್ ಟುಮಾರೋ, ದಟ್ ಈಸ್ ಆನ್ November 3. So on November 3, the bench will now continue hearing on November 3 on the petitions filed by a batch of students who had already secured a medical seat in the first or second round and had joined the college. ನಾನು ಆಲ್ರೆಡಿ ಹೇಳಿದ್ದೀನಿ, ಅವರಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಕಾಲೇಜಿಗೆ ಜಾಯ್ನ್ ಆಗಿದ್ದಾರೆ. The petitioners have questioned the procedure adopted by KA in not allowing them to claim vacant seats available in other colleges by exiting seats in the present college, even though they have better ranks than those who have been provisionally allotted in the third round. This is already I have explained what they are claiming. What the students are claiming is that they have a better rank to participate in the third round of counseling so that they can secure a better college of lesser fees
Even possible they are deserve to get a government college seat also. But KA is not allowing them to claim the vacant seats in the third round. ಆಯಿತಾ? So, however, the KA in its statement of objection filed through its advocate N.K. Ramesh pointed out to the bench that in 2023 all students including those who had joined medical colleges on allotment of seats either in the first round or second round were allowed to participate in the third round. 2023ನಲ್ಲಿ ಅಲೋ ಮಾಡಿದ್ರು ಅವರ ವಾದ. But however, the High Court in this case, in the case of Hitasri Vayal versus KEA, ಇದು ಡಿಫ್ರೆಂಟ್ ಕೇಸ್ ಮುಂಚೆ ಇರೋದು. Hitasri Vayal versus KEA had held that candidates who have already been allotted seat and join the college cannot be permitted to participate in the third round or mop-up round. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು. ನೋಡಿ ಇದನ್ನು ಮೊದಲು 2023ನಲ್ಲಿ ಅಲೋ ಮಾಡಿದ್ರು ಕೆ ಎ ಅವರು. ಬಟ್ ಇನ್ನೊಂದು ಕೇಸಲ್ಲಿ ಹೈಕೋರ್ಟು ಡಿನೈ ಮಾಡಿತ್ತು. ದ ಹೈಕೋರ್ಟ್ ಹ್ಯಾಸ್ ಡಿನೈಡ್ ದ ಸ್ಟೂಡೆಂಟ್ ಫಾರ್ ಪಾರ್ಟಿಸಿಪೇಟಿಂಗ್ ದ ಥರ್ಡ್ ರೌಂಡ್ ಆರ್ ಮಾಪ್-ಅಪ್ ರೌಂಡ್ since she had already got a seat in the first and second round. So that means students who have already been allotted a seat and joined the college were not permitted to participate in the third and mop-up round. KA said in its statement while pointing out that due to this judgment, the KA is not allowing the already admitted students to claim vacant seats in the third round. Who is right and who is wrong now? Students or KA? This is really a big question. KA ಅವ್ರದ್ದು ಏನು ತಪ್ಪಿಲ್ಲ. ಆಲ್ರೆಡಿ ಕೋರ್ಟ್ ಮುಂಚೆ ಏನು ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅಥವಾ ಡಿಸಿಷನ್ ಕೊಟ್ಟಿತ್ತು ಅದರ ಪ್ರಕಾರ KA is not allowing the students who have already got a seat to participate in the third or mop-up round. But ಪ್ರೀವಿಯಸ್ ಇಯರಲ್ಲಿ 2023ನಲ್ಲಿ ದ ಸ್ಟೂಡೆಂಟ್ಸ್ ವೇರ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್. ಮುಂಚೆ ಪರ್ಮಿಷನ್ ಕೊಟ್ಟಿದ್ದರು, ಅದಾದಮೇಲೆ ಇನ್ನೊಂದು ಕೇಸಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸೊ ಆ ಡಿಸಿಷನ್ ಪ್ರಕಾರ ಕೆ ಎ ಅವರು ಈ ಸರ್ತಿನೂ ಕೂಡ ಥರ್ಡ್ ಆ್ಯಂಡ್ ಮಾಪ್-ಅಪ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಪರ್ಮಿಷನ್ನು ಕೊಡ್ತಾ ಇಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಯಾರು ಆಲ್ರೆಡಿ ಸೀಟ್ ತೊಗೊಂಡಿದ್ದಾರೋ ಅವ್ರಿಗೆ. ಸೊ ಹೀಗಾಗಿ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ಮುಂಚೆ 2023ನಲ್ಲಿ ಯಾಕೆ ಅಲೌ ಮಾಡಿದ್ರು, ಆನ್ ವಾಟ್ ಬೇಸಿಸ್ ದೇ ಅಲೌಡ್ ದಮ್, ಆ್ಯಂಡ್ ನೌ ಇನ್ ಹಿತಶ್ರೀ ಕೇಸ್ ಯಾಕೆ ಅಲೌ ಮಾಡಲಿಲ್ಲ. ಬೋತ್ ವೇರ್ ದ ಸೇಮ್ ಕೇಸ್ ನೌ ದಿಸ್ ಈಸ್ ಲೀಡಿಂಗ್ ಟು ಸಮ್ ಕಾಂಪ್ಲಿಕೇಶನ್ಸ್. ಸೊ ಅದರ ಪ್ರಕಾರ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ನಿಜವಾಗೂ ಇದು ವೇಟಿಂಗ್ ಪೀರಿಯಡು. ಹೀಗಾಗಿ ಕೆ ಎ ಕಡೆಯಿಂದ ಯಾವುದೂ ಅಪ್ಡೇಟ್ ಬರ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಆದರೂ ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ ವಿದ್ಯಾರ್ಥಿಗಳಿಗೆ. ಇದರಲ್ಲಿ ವಿದ್ಯಾರ್ಥಿಗಳದ್ದು ತಪ್ಪು ಇದೆಯೋ ಇಲ್ಲೋ ಅನ್ನೋದು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಮೆರಿಟೋರಿಯಸ್ ಸ್ಟೂಡೆಂಟ್ಸು ನಿಜವಾಗೂ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದರೂ ಕೂಡ ಅವರಿಗೆ ಥರ್ಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತಂತ ಹೋಪ್ಸ್ ಇದ್ದರೆ ಪಾರ್ಟಿಸಿಪೇಟ್ ಮಾಡೋದು ತಪ್ಪಲ್ಲ. ದೇ ಆರ್ ರಿಯಲಿ ಡಿಸರ್ವ್ ಟು ಕಾಂಪೀಟ್ ಇನ್ ದ ಥರ್ಡ್ ರೌಂಡ್ ಆಲ್ಸೋ. ಬಟ್ ದ್ಯಾಟ್ ಈಸ್ ಲೀಡಿಂಗ್ ಟು ದ ಡಿಲೇ ಇನ್ ದ ಫೈನಲ್ ಅಲಾಟ್ಮೆಂಟ್ ಆಫ್ ದ ಸೀಟ್ಸ್. ಕನ್ಸಿಕ್ವೆನ್ಸ್ಲಿ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ಸ್ ಅಂಟಿಲ್ ನೌ ಆರ್ ರಿಯಲಿ ವೇಟಿಂಗ್ ಇನ್ ಡೆಸ್ಪರೇಟ್. ಹತಾಶರಾಗಿ ವೇಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಇನ್ನೂ ಸೀಟ್ ಸಿಕ್ಕಿಲ್ವೋ ಆ ವಿದ್ಯಾರ್ಥಿಗಳು ನಿಜವಾಗೂ ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಫೈನಲ್ ವರ್ಡಿಕ್ಟ್ ಬರುತ್ತೋ, ನಮಗೆ ಯಾವಾಗ ಮೆಡಿಕಲ್ ಸೀಟ್ ಸಿಗುತ್ತೋ. ಯಾಕಂದರೆ ನಾನು ಮುಂಚೆನೇ ಹೇಳಿದೆ, ಇದು ಇನ್ ದ ಮಿಡ್ ಆಫ್ ದ ಕೌನ್ಸಿಲಿಂಗ್. ಈಗ ಆಲ್ರೆಡಿ ಥರ್ಡ್ ರೌಂಡ್ ನಡೀತಾ ಇದೆ ಕೌನ್ಸಿಲಿಂಗು. ಆ ಟೈಮಲ್ಲಿ ಈ ಎಕ್ಸ್ಟ್ರಾ ಸೀಟ್ಸನ್ನು ಆ್ಯಡ್ ಮಾಡೋದು ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಅದಕ್ಕೊಂದು ಕಟ್ ಆಫ್ ಡೇಟ್ ಇರಬೇಕಾಗಿತ್ತು. ಆ ಕಟ್ ಆಫ್ ಡೇಟ್ ಒಳಗಡೆ ಯಾವುದೇ ಹೊಸ ಕಾಲೇಜಿಗೆ ಪರ್ಮಿಷನ್ ಕೊಡಲಿ ಅಥವಾ ಯಾವುದೇ ಹೊಸ ಸೀಟ್ಸನ್ನು ಆ್ಯಡ್ ಮಾಡಲಿ, ಆ ಕಟ್ ಆಫ್ ಡೇಟ್ ಒಳಗಡೆ ಬಂದರೆ ಮಾತ್ರ ಸೀಟ್ ಆ್ಯಡ್ ಮಾಡಿ ಕೌನ್ಸಿಲಿಂಗಲ್ಲಿ ತಗೋಬೇಕು. ಯಾಕಂದರೆ
ಈಗ ನೆಕ್ಸ್ಟ್ ಮಂತ್ ಇನ್ನೊಂದು ಕಾಲೇಜ್ ಆ್ಯಡ್ ಆಗುತ್ತೆ, ಅದನ್ನು ಕೂಡ ತೊಗೊಂಡು ಇನ್ನೊಂದು ರೌಂಡ್ ಮಾಡ್ತೀವಂದರೆ ಈ ವರ್ಷ ಬರೀ ಕೌನ್ಸಿಲಿಂಗಲ್ಲೇ ಮುಗಿದು ಹೋಗುತ್ತೆ ಟೈಮ್. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕಾಲೇಜ್ ಜಾಯಿನ್ ಆಗಬೇಕಾಗಿತ್ತು, ಕಾಲೇಜ್ ಸ್ಟಾರ್ಟ್ ಆಗಿದೆ. ಸೊ ಹೀಗಾಗಿ MCCನವರು ನವಂಬರ್ 1ಕ್ಕೆ ಡೆಡ್ಲೈನ್ ಕೊಟ್ಟಿದ್ದರು. ಬಟ್ ದ್ಯಾಟ್ ಈಸ್ ನಾಟ್ ಪಾಸಿಬಲ್, ಆಲ್ರೆಡಿ ಇಟ್ ಈಸ್ ಓವರ್. ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೋರ್ಟ್ನವರು ಮೋಸ್ಟ್ ಪ್ರಾಬಬಲಿ ನಾಳೆ ಹಿಯರಿಂಗನ್ನು ಕಂಪ್ಲೀಟ್ ಮಾಡಿ ನಾಳೆನೇ ಸಾಯಂಕಾಲ ಅಥವಾ ನಾಡಿದ್ದು ಏನಾದರೂ ಅವರು ಫೈನಲ್ ಡಿಸಿಷನ್ ಕೊಟ್ಟರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಕೇಟ್ ಮಾಡಿ ಅವರಿಗೆ ಮೆಡಿಕಲ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಡಿಟೇಲ್ನ ಸ್ಟಡಿ ಮಾಡಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ. ನಿಜವಾಗೂ ಪೋಷಕರು ಕೂಡ ಯೋಚನೆ ಮಾಡಬೇಕಂತ ವಿಷಯ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ಗಳಿದ್ದರೆ ಡೆಫಿನೆಟಾಗಿ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.